ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ವಾಣಿ ಡೇಟು 20/11/2025. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಂದೆ ಬಂದಿರುವುದು ಮಕ್ಕಳಿಗೆ ಶಾಂತಿ ಮತ್ತು ಸುಖದ ಆಸ್ತಿ ನೀಡಲು. ಆತ್ಮನ ಸ್ವಧರ್ಮವೇ ಶಾಂತಿ. ಆದ್ದರಿಂದ ಶಾಂತಿಗಾಗಿ ಅಲೆದಾಡಬೇಕಿಲ್ಲ. ಈ ಸಂಗಮಯುಗದಲ್ಲಿ ತಂದೆಯ ಕೆಲಸ ಹೊಸ ದೈವಿ ಸೃಷ್ಟಿ ರಚನೆ. ಅಲ್ಲಿ ಮಕ್ಕಳು ಸಹಯೋಗಿ. ಅದಕ್ಕಾಗಿಯೇ 21 ಜನ್ಮಗಳ ಕೂಟ ಖಜಾನೆಗಳು ಸಿಗುತ್ತವೆ. ಸತ್ಯಯುಗ ತ್ರೇತಾಯುಗದಲ್ಲಿ ಅಶಾಂತಿ, ದುಃಖ, ಅಕಾಲ ಮೃತ್ಯು ಇರುವುದಿಲ್ಲ. ಇಲ್ಲಿ ರಾವಣ ರಾಜ್ಯ, ಅಲ್ಲಿ ಈಶ್ವರ್ಯ ದೈವಿ ರಾಜ್ಯ. ರಾವಣ ಎಂದರೆ ಪಂಚವಿಕಾರಗಳು. ಇದನ್ನೇ ವಿಶ್ವ ಇಂದು ಸುಡುತ್ತಿದೆ. ಕೃಷ್ಣನ ಕಥೆಗಳು ಅರ್ಥವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಅವನು ಸತ್ಯುಗದ ರಾಜಕುಮಾರ. ಸ್ವರ್ಗ ಮತ್ತು ನರಕಕ್ಕೆ ಹಗಲು ರಾತ್ರಿಯ ಅಂತರ. ಆತ್ಮ ಹೊಸದು ಆಗಿ ಬರುತ್ತಿದ್ದಾಗ ಅಲ್ಪಕಾಲ ಸತೋ ಪ್ರಧಾನ ತೇಜಸ್ಸು ಇರುತ್ತದೆ. ವಜ್ರ ಚಿನ್ನದಲ್ಲಿ ಮಹಾತ್ಮರನ್ನು ತುಲಾಭಾರ ಮಾಡುವುದು ಇದೇ ಕಾರಣ. ಆದರೆ ಇದು ತಾತ್ಕಾಲಿಕ. ತಂದೆಯ ಕೊಡುವ ಆಸ್ತಿ ಮಾತ್ರ ಅವಿನಾಶಿ. ವಿನಾಶದ ನಂತರ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತದೆ. ನೀವು ಈಗ ರಾಜ್ಯಭಾಗ್ಯವನ್ನು ಪುನಃ ಪಡೆಯುತ್ತಿರುವ ಸಮಯ. ಆತ್ಮಕ್ಕೆ ಜ್ಞಾನ ತೃತೀಯ ನೇತ್ರ ಸಿಕ್ಕಿದೆ. ಆದದ್ದರಿಂದಲೇ ಎಲ್ಲ ರಹಸ್ಯ ಸ್ಪಷ್ಟ. ತಂದೆ ಸರಳ ರಥದಲ್ಲಿ ಬಂದು ಬ್ರಹ್ಮರವರ ಮೂಲಕ ಜ್ಞಾನ ನೀಡುತ್ತಿದ್ದಾರೆ. ಶಿವತಂದೆಗೆ ಶರೀರವಿಲ್ಲ, ಆದ್ದರಿಂದ ರಥವನ್ನು ಧರಿಸುತ್ತಾರೆ. ಭಾಗ್ಯಶಾಲಿ ರಥ ಎಂದರೆ ಬ್ರಹ್ಮರವರ ಶರೀರ. ತಂದೆ ಮಕ್ಕಳನ್ನು ಅಕೂಟ ಖಜಾನೆಗಳಲ್ಲಿ ತುಲಾಭಾರ ಮಾಡುತ್ತಾರೆ. ಶ್ರೀಮತದ ಅನುಸರಣೆ ಮಾಡಿದರೆ 21 ಜನ್ಮಗಳ ಸಂಪೂರ್ಣ ಸುಖಮಯ. ತಂದೆ ಪ್ರೇಮ ಸಾಗರ, ಸಕಲ ದೈವೀಯ ಗುಣಗಳ ಮೂಲ. ನಿಜವಾದ ಸ್ವಪರಿಚಯ. ನಾನು ಆತ್ಮ, ಇದು ನನ್ನ ಶರೀರ. ಸಂಸ್ಕಾರಗಳು ಆತ್ಮದಲ್ಲೇ ಇರುತ್ತವೆ. ಶರೀರ ಸುಟ್ಟರೂ ಆತ್ಮ ಸುಡುವುದಿಲ್ಲ. ತಂದೆ ಗುರು ಶಿಕ್ಷಕ. ತಂದೆ ಎಲ್ಲ ಪಾತ್ರದಲ್ಲೂ ಏಕನೇ. ಮಕ್ಕಳು ತಮ್ಮ ಭಾಗ್ಯವನ್ನು ಈಗ ನಿರ್ಮಿಸುತ್ತಿದ್ದಾರೆ. ಇದು ಮಹಾ ಸುಪ್ರೀಂ ಅವಕಾಶ. ಮುರಳಿಯ ಮುಖ್ಯ ಸಾರಾಂಶ. ಶಿವಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ ಇಂದು ಶಾಂತಿ ಮತ್ತು ಸುಖದ ನಿತ್ಯ ಆಸ್ತಿ ಕೊಡಲು ಬಂದಿದ್ದೇನೆ. ನಿಮ್ಮ ಸ್ವಭಾವವೇ ಶಾಂತಿ. ಆಲೋಚನೆಯಿಂದಲೇ ಶಾಂತಿಯನ್ನು ಪಡೆಯಬಹುದು. ಈಗ ನಾನು ಹೊಸ ಸತ್ಯುಗದ ದೈವಿ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೇನೆ. ಈ ಕಾರ್ಯದಲ್ಲಿ ನೀವು ನನ್ನ ಸಹಯೋಗಿಗಳಾಗಿದ್ದೀರಿ. ಈ ಕಾರಣಕ್ಕಾಗಿ ನಿಮಗೆ 21 ಜನ್ಮಗಳ ಅಕೂಟ ಖಜಾನೆ ಅಂದರೆ ಧನ ಸಂಪತ್ತು, ಸುಖ, ಯೋಗ್ಯತೆ, ಬಾಳು ಎಲ್ಲವೂ ಸುಂದರವಾಗುತ್ತದೆ. ರಾವಣ ರಾಜ್ಯ ಅಂದರೆ ಪಂಚವಿಕಾರ. ಇದರ ಕಾರಣದಿಂದ ದುಃಖ ಬಂದಿದೆ. ನಾನು ಈಗ ಅದನ್ನು ತೆಗೆಯುತ್ತಿದ್ದೇನೆ. ಇಲ್ಲಿ ನರಕ, ಅಲ್ಲಿ ಸ್ವರ್ಗ, ಎರಡಿಗೂ ಹಗಲು ರಾತ್ರಿ ಅಂತರ. ಬ್ರಹ್ಮರಥದ ಮೂಲಕ ನಾನು ಜ್ಞಾನ ನೀಡುತ್ತೇನೆ. ನನಗೆ ಶರೀರವಿಲ್ಲ, ಆದ್ದರಿಂದ ಈ ಹಳೆಯ ರಥವನ್ನೇ ಧರಿಸಿದ್ದೇನೆ. ನೀವು ಭಾಗ್ಯಶಾಲಿ ನಕ್ಷತ್ರಗಳು. ನೀವು ಈಗ ಪಡೆಯುತ್ತಿರುವ ಜ್ಞಾನವೇ ನಿಮಗೆ ಸಂಪೂರ್ಣ ಪಾವಿತ್ರ್ಯ, ಸಂಪೂರ್ಣ ಸುಖ, ಸಂಪೂರ್ಣ ರಾಜ್ಯ ಭಾಗ್ಯವನ್ನು ಕೊಡುತ್ತದೆ. ಆದ್ದರಿಂದ ಸ್ವಯಂವನ್ನು ಆತ್ಮವೆಂದು ನೆನಪಿಸಿಕೊಳ್ಳಿ. ನನ್ನನ್ನು ನೆನಪಿಸಿ ಶ್ರೀಮತವನ್ನು ಅನುಸರಿಸಿ. ಇದು ನಿಮ್ಮ 21 ಜನ್ಮಗಳ ಖಾತೆಯನ್ನು ಸೃಷ್ಟಿಸುತ್ತದೆ. ಮುರಳಿಯ ನೀತಿ ಕಥೆ. ಒಬ್ಬ ರೈತನು ತನ್ನ ಮಗನಿಗೆ ಹೇಳಿದ, ನೀನು ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡಿದರೆ ಈ ಹೊಲ ನಿನ್ನದಾಗುವುದು. ಮಗನು ನಿಷ್ಠೆಯಿಂದ ಕೆಲಸ ಮಾಡಿದನು. ವರ್ಷಗಳ ನಂತರ ತಂದೆ ಸತ್ತರೂ ಆ ಹೊಲ ಮಗನಿಗೆ ಅನಂತ ಸಂಪತ್ತನ್ನು ಕೊಟ್ಟಿತು. ಅದೇ ರೀತಿ ಪರಮಾತ್ಮ ತಂದೆ ಹೇಳುತ್ತಾರೆ, ಸತ್ಯುಗದ ದೈವಿ ಹೊಲ ನಿರ್ಮಾಣದಲ್ಲಿ ನನ್ನ ಜೊತೆಯಾಗಿ ನೀವು ಸಹಯೋಗಿಗಳಾದಾಗ 21 ಜನ್ಮಗಳ ಹೊಲ ಸೌಭಾಗ್ಯ, ಸುಖ, ಶಾಂತಿ ನಮ್ಮದಾಗುತ್ತದೆ. ಅಂತಿಮ ಮಂತ್ರ. ನಾನು ಶಾಂತ ಸ್ವರೂಪ ಆತ್ಮ. ಶಿವಬಾಬಾ ನನ್ನ ನಿತ್ಯ ಮಾತಾಪಿತ. ನಾನು 21 ಜನ್ಮಗಳಿಗಾಗಿ ಅಕೂಟ ಖಜಾನೆಗಳನ್ನು ಪಡೆಯುವ ದೈವಿ ಆತ್ಮ.